ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಅಪ್ಪ ಮಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ. ಮಗಳು ಅಪ್ಪನಿಗೆ ಕನ್ವಿನ್ಸ್ ಮಾಡಿದ್ಲು, ಕಾಲಿಗೆ ಬಿದ್ಲು, ಬೇಡ್ಕೊಂಡ್ಲು, ಕೊರಗಿದ್ಲು, ಮರಗಿದ್ಲು, ಯಾವ್ದ್ಯಾವುದೋ ರೀತಿಲಿ 108 ದಾರಿಗಳನ್ನು ಹುಡ್ಕಿದ್ಲು. ಕೊನೆಗೆ ಅಪ್ಪ ಒಪ್ಪಲಿಲ್ಲ. ನೀನು ಹಿಂಗೆ ಓದಬೇಕು, ಹಿಂಗೆ ಮಾಡಬೇಕು, ಇಷ್ಟು ಗಂಟೆಗೆ ಮನೆಗೆ ಬರ್ಬೇಕು, ಇಷ್ಟು ಗಂಟೆಗೆ ಹೋಗ್ಬೇಕು ಅಂತ. ಮಗಳಿಗಿದು ಒಂದು ದಿವಸ ಆಕ್ರಮಣಕಾರಿ ಮಗಳಲ್ಲದೆ ಇರೋದ್ರಿಂದ ತನ್ನೊಳಗಡೆನೆ ತನ್ನನ್ನು ತಾನು ಸುಟ್ಟುಕೊಂಡು ಆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ಸತ್ತೋಗಕ್ಕೆ ಟ್ರೈ ಮಾಡಿದ್ಲು. ಪಾಪ ಸತ್ತಿಲ್ಲ, ಬದುಕ್ಬಿಟ್ಲಲ್ಲ. ನಾನು ಹೇಳಿದ್ದನ್ನು ನೀನು ಕೇಳಲಿಲ್ಲ, ನಾನು ನಿನಗೆ ಟಾರ್ಚರ್ ಕೊಡ್ತಾ ಇದ್ದೀನಿ ಹಿಟ್ಲರ್ ಅಂದ್ಕೊಂಡು ಅವನು ಮತ್ತೆ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟ. ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಅವನು ಒಡೆದು ಬೈದು ಏನೋ ಒಂದು ಕರ್ಕೊಂಡು ಬಂದು ಆಯ್ತಪ್ಪ ನಾನು ಹೇಳ್ತೀನಿ ಅಂತ. ಅಂದರೆ ಮಗಳು ಈ ರೀತಿ ಸಾವು ಬದುಕಿನ ನಡುವೆ ಹೋರಾಡಿ ಬದುಕು ಬಂದ್ರೂ ಕೂಡ ನಾನು ಹೇಳ್ದಂಗೆ ನೀನು ಮಾಡಲಿಲ್ಲಲ್ಲ, ನಾನೇ ಸತ್ತೋಗ್ತೀನಿ ಅಂತ ಅಂದ್ಬಿಟ್ಟು ಅಪ್ಪ ಸಾಯ್ತಾ ಇದ್ದಾನೆ. ಅಲ್ಟಿಮೇಟ್ ಲೆವೆಲ್. ಇಂಥವ್ರಿಗೆ ಏನು ಹೇಳ್ತೀರಾ? ಕೆಲವ್ರಿಗೆ ಅರ್ಥ ಮಾಡಿಸಿದ್ರೆ ಅರ್ಥನಾದ್ರೂ ಮಾಡ್ಕೊಳ್ತಾರೆ. ಈಗ ಮಗಳು ಬದುಕಿದಳಲ್ಲ ಅಂತ ಖುಷಿ ಪಟ್ಟಿಲ್ಲ, ನಾನು ಹೇಳ್ದಂಗೆ ಕೇಳಲಿಲ್ವಲ್ಲ ನೀನು ಅಂತ ಅಂದ್ಬಿಟ್ಟು ಇವನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ಇಡೀ ಜಗತ್ತಿನಾದ್ಯಂತ ಈ ರೀತಿ ಸಾಕಷ್ಟು ಊರುಗಳಲ್ಲಿ ಅಥವಾ ಸಾಕಷ್ಟು ನಿಮ್ಮ ಏನದು ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ಬಂಧು ಬಳಗದಲ್ಲಿ ನಡೀತಾ ಇರುತ್ತೆ. ಇವ್ರಿಗೆಲ್ಲ ತಿಳಿ ಹೇಳೋದು ಬಹಳ ಬಹಳ ಕಷ್ಟಕರವಾದಂಥ ವಿಚಾರ. ಅಂದರೆ ಇದು ಬಹಳ ಸೂಕ್ಷ್ಮವಾದ ವಿಚಾರ. ಸೂಕ್ಷ್ಮ ವಿದ್ಯೆಗಳನ್ನು ಕಲ್ತಿದ್ರೆ ಮಾತ್ರ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ. ಅದನ್ನು ಕೂಡ 100ಕ್ಕೆ 100 ಪಾಸ್ ಆಗೋದಿಲ್ಲ. ಒಂದು 100ಕ್ಕೆ 80-90ರಷ್ಟು ಮಾತ್ರ ಪಾಸ್ ಆಗುತ್ತೆ. ಇನ್ನೊಂದು 10-20% ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ 4th ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ. ಅವ್ರಿಗೊಂದೇ ಅಂತ್ಯ ಏನು ಅಂದರೆ ಮುಕ್ತಿ, ಅಂದರೆ ಪರಮಾತ್ಮನ ಪಾದ ಸೇರ್ಕೊಳ್ಳೋದು. ಅದು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಸ್ನೇಹಿತರೆ, ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ತಿಳಿಸ್ಬೋದು. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ, ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಬೇಕೇ ಬೇಕು. ಇದೆಲ್ಲ 6 ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ. ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.